ಓಕೆ, ಚಂದನ್ ಶೆಟ್ಟಿ ಅವ್ರ ಮೇಲೆ ಆಗಾಗ ಒಂದೊಂದು ಆರೋಪ ಬರ್ತಿರುತ್ತೆ, ಸಾಂಗ್ ಕದ್ಬಿಟ್ರು ಅಂತ. ನಿಜವಾಗ್ಲೂ ಚಂದನ್ ಶೆಟ್ಟಿ ಸಾಂಗ್ ಕದ್ರಾ? ಇಲ್ಲಪ್ಪ, ನನಗೆ ಆ ಇಂಟೆನ್ಷನೇ ಇಲ್ಲ. ಆ್ಯಕ್ಚುಲಿ ನನಗೆ ಆ ಥರ ಏನಾದರೂ ಮುಂಚೆನೇ ಗೊತ್ತಾಗ್ಬಿಟ್ರೆ, ನನ್ನ ಕಂಪೋಸಿಷನ್ ಎಲ್ಲೋ ಒಂದು ಕಡೆ ಎಕ್ಸಿಸ್ಟಿಂಗ್ ಇದೆ ಅನ್ನೋದು ಗೊತ್ತಾಗ್ಬಿಟ್ರೆ ಇಮಿಡಿಯೇಟಾಗಿ ಚೇಂಜ್ ಮಾಡಿಬಿಡ್ತೀನಿ. ಐ ಡೋಂಟ್ ವಾಂಟ್ ಟೇಕ್ ಎನಿ ರಿಸ್ಕ್. ಯಾಕಂದ್ರೆ ನಾನು ದುಡ್ಡು ಹಾಕ್ತಿರ್ತೀನಿ, ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಮನಿ ಸ್ಪೆಂಡ್ ಮಾಡ್ತೀನಿ, ಎಷ್ಟು ಇರುತ್ತೆ. ಆ್ಯಂಡ್ ಮೋರ್ ಬೀಯಿಂಗ್ ಅ ಪಬ್ಲಿಕ್ ಫಿಗರ್. ಆ್ಯಂಡ್ ಏನೇ ಒಂದು ಚಿಕ್ಕದಾಯಿತು ಅಂತಂದ್ರೂ ಅದನ್ನು ದೊಡ್ಡದಾಗಿ ಬಿಂಬಿಸೋದು ಈಗಿನ ಆ ಟ್ರೆಂಡ್ ಒಳಗಡೆ ನಾನು ಬಂದ್ಬಿಟ್ಟಿದ್ದೀನಿ. ಅಲ್ಲಿ ಆ ಲಿಸ್ಟಲ್ಲಿ ಇದೀನಿ. ನಿಮಗೆ ಫೇಮ್ ಇದೆ ಅಂತ ಹೇಳಿದ್ರು ಡಿಫೇಮ್ ಆಗೋದು ಅದೇ ಪಾಸಿಬಿಲಿಟಿ. ಅದೇ. ಸೊ ಸಿ, ಐ ಕನ್ಸಿಡರ್ ದಿಸ್ ಆಸ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ನೀನು ಶಕ್ತಿಶಾಲಿ ಇದೆಯಾ, ನೀನು ಬಲಶಾಲಿ ಇದೆಯಾ, ನೀನು ಬದುಕ್ತೀಯ ಅಷ್ಟೇ. ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ಸಿ, ಐ ಕ್ಯಾನ್ ಲಿಟ್ರಲಿ ನನಗಾಗಿರೋ ಕಾಂಟ್ರವರ್ಸಿಗಳೆಲ್ಲ ಅಲ್ಲಿ ನ್ಯೂಸ್ ಚಾನಲ್ಸ್ಗಳೆಲ್ಲ, ಸಮ್ ನ್ಯೂಸ್ ಚಾನಲ್ಸ್ ಅವರು ನಾನು ಅವ್ರಿಗೋಸ್ಕರ ದುಡ್ದಿರ್ತೀನಿ, ಅವ್ರಿಗೆ ಏನೋ ಒಂದು ಶೋ ಮಾಡಿಕೊಟ್ಟಿರ್ತೀನಿ, ಅವ್ರ ಕಾರ್ಯಕ್ರಮಕ್ಕೆ ಹೋಗಿ ನಾನು ದುಡ್ಡಿಸ್ಕೊಳ್ದಲ್ಲೇ ಫ್ರೀಯಾಗಿ ಮಾಡಿಕೊಟ್ಟು ಬಂದಿರ್ತೀನಿ. ಅದೇ ಚಾನಲ್ ಅವರು ಮತ್ತೆ ಏನು ಮಾಡಿರ್ತಾರೆ, ಜಸ್ಟ್ 1 ವಾರ 2 ವಾರ ಆದಮೇಲೆ ನನ್ನ ಮೇಲೇ ಒಂದು ಕಾಂಟ್ರವರ್ಸಿ ಮಾಡಿರ್ತಾರೆ. ಲಾಸ್ಟ್ ವೀಕಿನ ಅವ್ರ ಜೊತೆ ಹೋಗ್ಬಿಟ್ಟು ನಾನು ಚೆನ್ನಾಗಿ ಮಾತಾಡ್ಕೊಂಡು ಬಂದಿರ್ತೀನಿ, ನೆಕ್ಸ್ಟ್ ವಾರ ಬಂದುಬಿಟ್ರೆ ನನ್ನನ್ನೇ ಉಲ್ಟಾ ಮಾಡಿಬಿಟ್ಟಿರ್ತಾರೆ. ಸೊ ಐ ಫೀಲ್ ದಿಸ್ ಇಸ್ ಪಾರ್ಟ್ ಆಫ್ ದಿಸ್ ಸೊಸೈಟಿ. ಇಲ್ಲ, ನಾವು ಅಂಥ ಸೊಸೈಟಿಲಿ ನಾವು ಬದುಕ್ತಾ ಇದ್ದೀವಿ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವೇರ್ ವಿ ಆರ್ ಲಿವಿಂಗ್. ನೀನು ಬಲಿಷ್ಠ ಆಗಿದ್ರೆ ನೀನು ಬದುಕ್ತೀಯಾ, ನೀನು ವೀಕ್ ಆಗಿದ್ರೆ ನೀನು ಸತ್ತೋಗ್ತೀಯ ಅಷ್ಟೇ. ಓಕೆ, ಹಿಂಗೆ ಕಾಂಟ್ರವರ್ಸೀಸ್ ಬಂದಾಗ ತುಂಬ ಜನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಅದ್ರ ಪಾಡಿಗೆ ಅದು ಹೋಗುತ್ತೆ, ಅಥವಾ ಆ ಕಾಂಟ್ರವರ್ಸಿಲಿ ನಾನು ಬೀಳಲ್ಲ ಅಂದ್ಬಿಟ್ಟು. ಬಟ್ ನಾನು ಚಂದನ್ ಶೆಟ್ಟಿ ನೋಡಿದ ಹಾಗೆ ಯಾವಾಗಲೂ ನೀವು ರನ್ ಅವೇ ಮಾಡಿಲ್ಲ, ಓಡ್ ಹೋಗಿಲ್ಲ. ಕಾಂಟ್ರವರ್ಸೀಸ್ ಆದಾಗ ನಿಂತು ಉತ್ತರ ಕೊಟ್ಟಿದ್ದೀರಾ. ಯಾಕೆ ಕೊಡಬೇಕು ಅನ್ಸುತ್ತೆ ನಿಮಗೆ? ಯಾಕೆ ಕೊಡಬಾರ್ದು? ಸೊ ವೆನ್ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್, ಐ ಆಮ್ ವೆರಿ ಕಾನ್ಫಿಡೆಂಟ್. ನಾನೇನು ಕ್ರೈಮ್ ಮಾಡಿಲ್ಲ. ಐ ನೋ ವಾಟ್ ಐ ಹ್ಯಾವ್ ಡನ್. ಐ ಆಮ್ ವೆರಿ ಕಾನ್ಫಿಡೆಂಟ್ ಬಟ್ ವಾಟ್ ಐ ಆಮ್ ಡೂಯಿಂಗ್. ನಾನೇನೋ ತಪ್ಪು ಮಾಡಿದ್ರೆ ಅಂದ್ರೆ ನಾನು ಓಡೋಗ್ಬಿಡ್ತೀನಿ. ಆಯಿತು, ನನ್ನ ತಪ್ಪು ಮಾಡಿ ತಪ್ಪಿಸ್ಕೊಂಡು ಹೋಗ್ಬಿಡೋಣ. ನಾನು ತಪ್ಪು ಮಾಡಿರೋದು ಓಕೆ. ಗೊತ್ತಿಲ್ಲದಲೇ ಆಗೋ ತಪ್ಪುಗಳು ತುಂಬ ಇರುತ್ತೆ. ಫಸ್ಟ್ ಟೈಮ್ ಮಾಡೋ ಮಿಸ್ಟೇಕಿಗೆ ಯಾವತ್ತೂ ಕ್ಷಮೆ ಇರುತ್ತೆ. ಸಾರಿ ಕೇಳಿದ್ರೆ ಬಿಟ್ಬಿಡ್ತಾರೆ. ಮಾಡಿದ ತಪ್ಪನ್ನೇ 2ನೇ ಸಲ ಮಾಡಿದಾಗ ಸಾರಿ ಕೇಳಿದ್ರೆ ಬಿಡಲ್ಲ. ಸೊ ದಿಸ್ ಇಸ್ ಮೈ ಪಾಲಿಸಿ. ಸೊ ನನ್ನ ಕಾಂಟ್ರವರ್ಸಿಗಳು ಇವತ್ತವರೆಗೂ ನಾನು ಆಗಿರೋದೆಲ್ಲ ಫಸ್ಟ್ ಟೈಮ್ ಆ ಥರ ಮಿಸ್ಟೇಕ್ ಆಗಿರೋ ಅಂಥದ್ದು. ಆ ಥರ ಎಕ್ಸಾಂಪಲ್ ಹಿಂದೆ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಮೈಸೂರಲ್ಲಿ ಆ ಸ್ಟೇಜ್ ಮೇಲೆ ನಾನು ನಿವೇದಿತಾಗೆ ಪ್ರಪೋಸ್ ಮಾಡಿದೆ. ಸೊ ಇಟ್ ಬಿಕಮ್ ಅ ವೆರಿ ಬಿಗ್ ಇಶ್ಯೂ. ನನಗೆ ಐಡಿಯಾನೇ ಇರಲಿಲ್ಲ ನಾನು ಪ್ರಪೋಸ್ ಮಾಡಿದ್ರೆ ಅದು ಇಟ್ ವಿಲ್ ಬಿಕಮ್ ಅ ಕಾಂಟ್ರವರ್ಸಿ, ಅಂದರೆ ಅದು ತುಂಬ ದೊಡ್ಡ ಮಿಸ್ಟೇಕ್ ಅನ್ನೋದು ಐ ನೆವರ್ ನ್ಯೂ. ಆ್ಯಂಡ್ ದೆನ್ ಐ ಆಸ್ಕ್ ಸಾರಿ. ಮೇ ಬಿ ಅದರಿಂದ ಯಾರಿಗೆ ಹರ್ಟ್ ಆಗಿದೆ, ನಂಗೆ ಸಾರಿ ಅಂತ ಹೇಳಿದೆ. ಬಿಕಾಸ್ ಆ ಟೈಮಲ್ಲೂ ನಾನು ನಿಮಗೆ ಲೈವ್ಗೆ ಬಂದಿದ್ದೆ. ಹೌದು. ಸೊ ಈ ಥರದ್ದು ಎಕ್ಸಾಂಪಲ್ಗಳು. ಅದಾದಮೇಲೆ ಕೋಲು ಮಂಡೆ ಅಂತ ಒಂದು ಸಾಂಗು. ಸೊ ಅದರಲ್ಲಿ ದೇರ್ ವಾಸ್ ಮಿಸ್ಟೇಕ್. ಬೇರೆ ಕೊರಿಯೋಗ್ರಾಫರ್ ಮಾಡಿದಂಥ ಇದನ್ನು ನನ್ನ ಮೇಲೆ ಬಂತದು. ನನ್ನ ಒಬ್ಬ ಸಿಂಗರ್, ಒಬ್ಬ ಆ್ಯಕ್ಟರಾಗಿ ಮಾಡಿದ್ದೆ. ಸೊ ನಾನು ಓಡೋಗೋಕ್ಕಾಗಲ್ಲ. ಅದು ನಾನು ಮಾಡಿದ್ದಲ್ಲ, ಅದು ಕೊರಿಯೋಗ್ರಾಫರ್ ಮಾಡಿದ್ದು, ಅವ್ರನ್ನ ಕೇಳಿ ಅಂತ ಹೇಳಿ ನಾನು ಎಸ್ಕೇಪ್ ಆಗೋಕ್ಕಾಗಲ್ಲ. ಸೊ ಐ ಆಮ್ ದ ಪಾರ್ಟ್ ಆಫ್ ದ ಸಾಂಗ್, ಐ ಆಮ್ ದ ಮೇನ್ ಪಾರ್ಟ್ ಆಫ್ ದ ಸಾಂಗ್, ಐ ಆಮ್ ಆನ್ಸರಬಲ್. ಸೊ ಆನ್ಸರ್ಡ್. ಸೊ ಫೈನಲಿ ಸಾಂಗ್ನೇ ಡಿಲೀಟ್ ಮಾಡಿದ್ರು. ಹೌದು. ಸೊ ಐ ಡೋಂಟ್ ವಾಂಟ್ ಟು ರನ್ ಅವೇ ಫ್ರಮ್ ಎನಿ ಆಫ್ ದ ಕಾಂಟ್ರವರ್ಸಿ. ಐ ವಾಂಟ್ ಟು ಗಿವ್ ಕ್ಲಾರಿಫಿಕೇಶನ್ಸ್ ಇಫ್ ಇಟ್ಸ್ ನೆಸೆಸರಿ. If it's necessary, I'll give. It's not necessary, I'll also keep quiet. So how it started, ಮದುವೆ ಹೇಗಾಯಿತು ಎಲ್ರಿಗೂ ಗೊತ್ತಿದೆ. ಎಲ್ಲ ಗೊತ್ತಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮದುವೆ ನಂತರ ವಿಚ್ಛೇದನ, ಡಿವೋರ್ಸ್ನ ನಿರ್ಧಾರ ತೆಗೆದುಕೊಂಡಾಗಲೂ ನಾನು ಅಗೇನ್ ಆ್ಯಂಡ್ ಅಗೇನ್ ಯಾಕೆ ಮಾತು ಹೇಳ್ತೀನಿ ಅಂದರೆ, ತುಂಬ ಜನ ತಮ್ಮ ಪರ್ಸ್ನಲ್ ಲೈಫನ್ನು ತುಂಬ ಕದಡ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಸೊಸೈಟಿಯಲ್ಲಿ. ಬಟ್ ಚಂದನ್ ಶೆಟ್ಟಿ ಅಟ್ ದ ಸೇಮ್ ಟೈಮ್ ನಿವೇದಿತಾನು ತುಂಬ ಮಚೋರ್ಡ್ಲಿ ಹ್ಯಾಂಡಲ್ ಮಾಡಿದ್ರು ಅಂತ ನನಗನ್ಸತ್ತೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ರಿ, ಆ್ಯಂಡ್ ಪ್ರೈವಸಿನ ರೆಸ್ಪೆಕ್ಟ್ ಮಾಡಿ ಅಂತ ಎಲ್ರಿಗೂ ನೀವು ಹೇಳಿದ್ರಿ. ಅದು ಹಾಗೆ ಆಯಿತು. ಇಷ್ಟು ಮಚೋರ್ಡ್ಲಿ ಓಪನ್ ಸೊಸೈಟಿಯಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಂಡಲ್ ಮಾಡಿದ್ದು ಇನ್ನೊಂದು ಕಪಲ್ನ ನಾನು ಕಮ್ಮಿ ನೋಡಿದ್ದೀನಿ, ತುಂಬ ಕಮ್ಮಿ ನೋಡಿದ್ದೀನಿ. ಸೊ ಹೀಗಿದ್ದೊಂದು ಸ್ಟೇಟ್ಮೆಂಟ್ ಕೊಡಬೇಕು 4 ಜನರ ಮಧ್ಯೆ ಕೂತ್ಕೊಂಡು ಇದೇ ವಿಷಯಕ್ಕೆ ಅಂದಾಗ ನೀವಿಬ್ಬರು ಏನು ಮಾತಾಡ್ಕೊಂಡಿದ್ರಿ? ಏನು ಮಾತಾಗಿತ್ತು? ಸಿ, ಅಂದರೆ ನಾವು ಸಪ್ರೇಷನ್ ಆಗಬೇಕು ಅನ್ನೋ ಪರಿಸ್ಥಿತಿ ಬಂದಾಗ, ಸೊ ಫ್ರಮ್ ಪಾಸ್ಟ್ 4 years ನಾವು ಜೊತೆಗಿದ್ವಿ. ಸೊ 3 ವರ್ಷ ಆದಮೇಲಿಂದನೇ ಲೈಕ್ ವಿ ಫಿಗರ್ಡ್ ಔಟ್ ದಟ್ ಸಾಕಷ್ಟು ವಿಷಯಗಳು ಅವರಲ್ಲಿರುವಂಥದ್ದು ನನಗೆ ಸೆಟ್ ಆಗ್ತಿಲ್ಲ, ನನ್ನಲ್ಲಿರುವಂಥದ್ದು ಅವ್ರಿಗೆ ಸೆಟ್ ಆಗ್ತಿಲ್ಲ. ಯಾಕೆ ಅಂಥದ್ದೇನಾಯಿತು?
ತುಂಬ ಲವಬಲ್ ಕಪಲ್ ನೀವು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದ್ರೆ ಚಂದನ್ ಶೆಟ್ಟಿ, ನಿವೇದಿತಾ ಅಂದರೆ ಖುಷಿಯಾಗಿ ಒಂದಷ್ಟು ವೀಡಿಯೋಸ್ ಹರಿದಾಡ್ತಿದ್ವು. ಬಟ್ ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು, ಆ ವೀಡಿಯೋಸಿಗೆ ಮಾತ್ರ ಸೀಮಿತ ಆಗಿತ್ತು. ಸೊ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಎನಿಥಿಂಗ್ ಅಬೌಟ್ ದಿಸ್, ಬಟ್ ಅದ್ರ ಜಿಸ್ಟ್ ಮಾತ್ರ ಹೇಳ್ತೀನಿ ಅಷ್ಟೇ. ಸೊ ಏನು ಯಾವ ವಿಚಾರಗಳು ಅಂತ ನಾನು ಐ ಡೋಂಟ್ ವಾಂಟ್ ಟು ಡಿಫೇಮ್ ಹರ್ ಆರ್ ಲೈಕ್ ಬ್ಲೇಮ್ ಬ್ಲೇಮ್ ಆನ್ ಹರ್. ಆಮೇಲೆ ಬ್ಲೇಮ್ ಗೇಮ್ ಮಾಡೋದು ಅದು ಅವತ್ತು ನಾನು ಮಾಡಲಿಲ್ಲ, ಇವತ್ತು ಮಾಡೋದಿಲ್ಲ, ಮುಂದೇನೂ ಮಾಡೋದಿಲ್ಲ. ಸೊ ಅದಂಗೆ. ಸೊ ನನ್ನ ಒಂದು ಲೈಫ್ ಎಕ್ಸ್ಪೀರಿಯನ್ಸಲ್ಲಿ, ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸಲ್ಲಿ ನಾನು ಏನು ಬಿಲೀವ್ ಮಾಡ್ತೀನಿ ಅಂತಂದರೆ, ಎವ್ರಿಬಡಿ ಹ್ಯಾಸ್ ಈಕ್ವಲ್ ರೈಟ್ಸ್ ಆನ್ ದಿಸ್ ಅರ್ತ್. ಈ ಭೂಮಿ ಮೇಲೆ ನೀನು ಹುಟ್ಟಿದ್ಯಾ ಅಂತಂದಮೇಲೆ ಎಲ್ಲರಿಗೂ ಒಬ್ಬ ದೊಡ್ಡ ಕೋಟ್ಯಾಧೀಶ್ವರ ಅವನಿಗೇನು ರೈಟ್ಸ್ ಇರುತ್ತೆ, ಒಬ್ಬ ತೀರಾ ಕಡು ಬಡವ ಏನಿರುತ್ತೆ, ಇಬ್ರಿಗೂ ಎಲ್ಲರಿಗೂ ಒಂದೇ ರೈಟ್ಸ್ ಇರುತ್ತೆ. ಅಂದರೆ ಹ್ಯೂಮನ್ ಬೀಯಿಂಗ್ ಆಗಿ ಯೋಚನೆ ಮಾಡೋದಾಯಿತು ಅಂತಂದರೆ ದೇ ಕ್ಯಾನ್ ಡೂ ಎನಿಥಿಂಗ್ ಇನ್ ದೇರ್ ಲೈಫ್. I don't want to stop anyone. I am no one to stop no one. ಇದು ನನ್ನ ಪಾಲಿಸಿ. I will not stop anyone. If you want to do something, you do it. ಅಂದರೆ if I don't like it, I should not, ಅಂದರೆ ನಾನು ಹೋಗ್ಬಿಟ್ಟು ಇದು ಮಾಡಬೇಡ. No, I am not like that. If you're liking something, yeah, you have only one life. ನಿನಗಿರೋದೇ ಒಂದೇ ಲೈಫ್ ಭೂಮಿ ಮೇಲೆ. Go achieve whatever you want. ಸೇಮ್ ಥಿಂಗ್ ನನಗೂ ಅಪ್ಲೈ ಮಾಡ್ಕೊತೀನಿ. ನಾನೊಬ್ರಿಗೆ ಆ ಥರ ನಾನೊಬ್ರಿಗೆ ಫ್ರೀಡಮ್ ಕೊಡ್ತೀನಿ ಅಂದರೆ ಆ ಫ್ರೀಡಮ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ವಾಟ್ ಹ್ಯಾಪೆಂಡ್. ದೆನ್ ಕೂತ್ಕೊಂಡು ಮಾತಾಡಿ, ದೆನ್ ಅದು ಹ್ಯಾಂಡಲ್ ಹೆಂಗೆ ಮಾಡಬೇಕು. ಕೊನೆ ಡಿವೋರ್ಸ್ ಆದಮೇಲೂ ಒಂದು ದಿವಸ ವಿ ವರ್ ಟುಗೆದರ್. ಡಿವೋರ್ಸ್ ಪೇಪರ್ಸ್ ಅವತ್ತು ಕೋರ್ಟಲ್ಲಿ ನಮಗೆ ಇದಾದ್ಮೇಲೂ, ಪೇಪರೆಲ್ಲ ಸೈನ್ ಮಾಡಾದ್ಮೇಲೂ ಒನ್ ಡೇ ವಿ ವರ್ ಟುಗೆದರ್. ಅವತ್ತು ಮಾತಾಡಿದ್ದೀವಿ ಹೆಂಗೆ ಹ್ಯಾಂಡಲ್ ಮಾಡಬೇಕು, ವಾಟ್ ಯು ಶುಡ್ ಸ್ಪೀಕ್, ವಾಟ್ ಐ ಶುಡ್ ಸ್ಪೀಕ್, ಏನೋ ಅಂತೆಲ್ಲ ಮಾತಾಡಿ ದೆನ್ ವಿ ಕೇಮ್ ಆನ್ ಲೈಕ್ ಫಾರ್ ಪ್ರೆಸ್ ಮೀಟ್. ಮೆನಿ ಡಿವೋರ್ಸ್ ವಿಲ್ ಬಿ ನ್ಯಾಸ್ಟಿ. ತುಂಬ ಈಸಿಯಾಗಿ ಡಿವೋರ್ಸ್ ಅನ್ನೋ ವಿಷಯಗಳು ಹೋಗೋದಿಲ್ಲ. ಬ್ಲೇಮ್ ಗೇಮ್ಸ್ ತುಂಬ ಇರುತ್ತೆ. ಬಟ್ ನಿವೇದಿತಾ ಮತ್ತು ನೀವು ಹೆಂಗೆ ತೊಗೊಂಡ್ರಿ ಇದನ್ನು? ಇಬ್ಬರು ಒಬ್ರನ್ನೊಬ್ರು ಯಾವತ್ತೂ ಬ್ಲೇಮ್ ಮಾಡಿದ್ದನ್ನು ನಾನು ನೋಡಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಎಲ್ಲೂ ಬ್ಲೇಮ್ ಮಾಡಿದ್ದು. ಎಮೋಷ್ನಲಿ ಟ್ರಾಮಾಸ್ ಅಂತೂ ಆಗಿರುತ್ತದು, ಅದೊಂದು ದೊಡ್ಡ ಟ್ರಾಮಾನೇ. 3-4 ವರ್ಷ ಒಟ್ಟಿಗೆ ಬದುಕಿ ನಾಳೆ ಬೆಳಗ್ಗೆಯಿಂದ ನೀವು ಅವ್ರ ಗಂಡ ಅಲ್ಲ, ಅವ್ರು ನಿಮ್ಮ ಹೆಂಡತಿ ಅಲ್ಲ ಅನ್ನೋ ಡೆಸಿಷನ್ ತೊಗೊಳ್ಳೋದು ಎಮೋಷ್ನಲ್ ಟ್ರಾಮಾ ತುಂಬ ಓಡ್ತಿರುತ್ತೆ ಮೈಂಡಲ್ಲಿ. ಬಟ್ ಹ್ಯಾಂಡಲ್ಡ್ ಇಟ್ ವೆರಿ ಕ್ಲೀನ್. ಹೆಂಗೆ ಏನು ಯೋಚನೆ ಮಾಡಿದ್ರಿ ಇಬ್ಬರು? ನನ್ನ ಈ ಪಾಯಿಂಟ್ ಆಫ್ ಈ ಹಂತದಲ್ಲಿ, ನನ್ನ ಜೀವನದ ಈ ಹಂತದಲ್ಲಿ ಇದೆಲ್ಲ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಸೊ ನನಗಿನ್ನೂ ಜೀವನ ತುಂಬ ದೊಡ್ಡದಿದೆ, ಆಕೆ ಇನ್ನೂ ಚಿಕ್ಕವಳಿದ್ದಾಳೆ, ಆಕೆ ಜೀವನ ಇನ್ನೂ ತುಂಬ ದೊಡ್ಡದಿದೆ, ಇನ್ನೂ ಸಾಧನೆ ಮಾಡೋವಂಥ ತುಂಬ ಇದೆ. ಸೊ ಎಲ್ಲೋ ಒಂದು ಕಡೆ ಈ ಕೆಸರು ಎರಚಾಟದಲ್ಲಿ ಕೆಸರು ಒಬ್ರಿಗೊಬ್ರು ಎರಚ್ಕೊಂಡ್ರೆ ಗಲೀಜಾಗೋದು ನಾವೇನೆ. ನೋಡೋರಿಗೆ ಏನು ಅನ್ಸುತ್ತೆ, ಅದು ಏನಪ್ಪ ಇದು ಅಸಹ್ಯ ಅಂತ. ಬಿಕಾಸ್ ವಿ ಹ್ಯಾವ್ ಸೀನ್ ಸೋ ಮೆನಿ ಡಿವೋರ್ಸಸ್, ಎಷ್ಟು ಕೆಟ್ಟದಾಗಿದೆ, ಅದಾದಮೇಲೆ ಅವ್ರು ಹೆಂಗೆ ಫೇಸ್ ಮಾಡಿದ್ದಾರೆ, ಅವ್ರ ಬಗ್ಗೆ ಜನದ ಇಂಪ್ರೆಷನ್ ಏನಿದೆ. ಸೊ ಇದೆಲ್ಲ ನಮ್ಮಿಬ್ರಿಗೂ ಗೊತ್ತಿತ್ತು. ಸೊ ವಿ ಆರ್ ಲೈಕ್ ವೆರಿ ಕ್ಲಿಯರ್ ಅಬೌಟ್ ವಾಟ್ ವಿ ಆರ್ ಡೂಯಿಂಗ್. ಆ್ಯಂಡ್ ಐ ಸಪೋರ್ಟೆಡ್ ಅವರ್ ಲೈಕ್ ಫ್ರಮ್ ದ ಡೇ ಒನ್. ಬಿಗ್ ಬಾಸಲ್ಲಿ ನನ್ನಲ್ಲಿ ಆಕೆನ ನೋಡಿದೆ ಅಲ್ಲ, ಅವತ್ತಿಂದನೂ ನಾನು ಡಿವೋರ್ಸ್ ಆಗಿ ಒಂದಿನ ಆದವರೆಗೂ ಐ ಸಪೋರ್ಟೆಡ್ ಅವರ್ ಸೋ ಮಚ್. ಅವಳಿಗೇನಿಷ್ಟ ಅದಕ್ಕೆ ನಾನು ಇದು ಮಾಡಿದೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟಾಕ್, ಅದು ಹೇಳ್ತಾ ಹೋದ್ರೆ ಅದು ಏನೇನೋ ಆಗೋಗ್ಬಿಡುತ್ತೆ. ಐ ಡೋಂಟ್ ವಾಂಟ್ ಟಾಕ್ ಎನಿಥಿಂಗ್. ಸೊ ಐ ಆಲ್ವೇಸ್ ಸಪೋರ್ಟೆಡ್ ಹರ್ ಅಷ್ಟೇ.